ಟಿವಿ ನೋಡ್ತೀರಾ? 6 ಗಂಟೆಯಿಂದ 6 ಗಂಟೆಯಿಂದ 10 ಗಂಟೆ ತನಕ ಟಿವಿ ನೋಡ್ತೀರಾ? ಏನೇನು ನೋಡ್ತೀರಾ? ಧಾರಾವಾಹಿ ಲಕ್ಷ್ಮೀ ಬರಮ್ಮ. ಓ ಲಕ್ಷ್ಮೀ ಬರಮ್ಮ, ಆಮೇಲೆ ಇನ್ನೇನು ಬರಮ್ಮ? ಲಕ್ಷ್ಮೀ ಬರಮ್ಮ ಧಾರಾವಾಹಿ ಮುಗ್ದು ಹೋಗ್ಬಿಟ್ಟದ ಅನ್ಸುತ್ತೆ. ಇಲ್ಲ ಇನ್ನೂ ಮುಗಿದಿಲ್ಲ, ನಾಳೆ ಮುಗೀತಂತ. ಬಿಗ್ ಬಾಸ್ ಯಾರು ಇಷ್ಟ? ನಂಗೆ ಅವೇನೂ ಇಲ್ಲ, ನೋಡ್ತೀನಿ. ಸುಮ್ಮನೆ ನೋಡ್ತೀರಿ? ಯಾರು ಇಷ್ಟ ಫಸ್ಟ್ ಇಲ್ಲ? ಸುಮ್ಮನೆ ನೋಡ್ತೀರಿ? ಯಾರ್ಯಾರಿದ್ದಾರೆ ಹೇಳಿ? ನಂಗೆ ಅಷ್ಟೇ ಅದು ಗೊತ್ತಿಲ್ಲ, ಸುಮ್ಮನೆ ನೋಡ್ತೀವಿ. ಧಾರಾವಾಹಿ ಮಾತ್ರ 6 ಗಂಟೆ. ಧಾರಾವಾಹಿ ಯಾರು ಇಷ್ಟ? ಎಲ್ಲ ಇಷ್ಟ. ನೀವು ನೋಡೋದು ಕಲ್ತಿದ್ದ, ನಿಮ್ಮನೆ ಹೆಂಗಸರು ನೋಡೋದು ಕಲ್ಸಿದ್ದ? ಎಲ್ಲ ಫುಲ್ಲು. ಓ ಇವ್ರು ಯಾರೋ ಧಾರಾವಾಹಿ ಕ್ರೇಜ್ ಇರೋ ಅನ್ಕೊಂಡ್ರು. ಹೌದಾ? ಏನಪ್ಪ ಅಂದ್ರೆ 50,000 ಇಲ್ಲಿ ಗೆಲ್ತಾನೆ ಅಂತ. ಆಪೋಸಿಟ್ ಕಟ್ಟೋರು ಬರೀ 30 ಕಟ್ಟಿದ್ರೆ ನಾನು 50 ಕೊಡ್ತೀನಿ. ಈ ಸಲ 50,000 ಇಲ್ಲಿ ಗೆಲ್ತಾನೆ ಅಂತ ಕಟ್ತಾ ಇದ್ದೀನಿ. ಏನ್ರಿ ಕಟ್ತೀರೇನ್ರಿ? ನಾವೇ ನಮ್ದೇ ಅದು ಎಲ್ಲ ಎಲ್ಲ ಒಟ್ಟಿಗೆ 50,000 ಅವ್ರು 60,000 ಕಟ್ಟಿದ್ರೆ ನಾವು 1 ಲಕ್ಷ ಕಟ್ಟಲ್ಲ. ಹೌದಾ? ಇಲ್ಲಿನೇ ಗೆಲ್ಲೋದು, ಯಾರು ಇಲ್ಲ. ಬಿಗ್ ಬಾಸ್ 100ಗೆ 100% ಗಿಲ್ಲಿ. ಸೆಕೆಂಡ್ ರನ್ನರ್ ತೋರ್ಸ್ಬಾರಪ್ಪ. ತೋರ್ಸ್ರಿ. 50,000 50ಕ್ಕೆ 30 ಕಟ್ಟಿದ್ರೆ ಸಾಕು. ಅವರು 30 ಕಟ್ಟಿದ್ರೆ ಸಾಕು. ಲಕ್ಷಕ್ಕೆ 60 ಕಟ್ಟಿದ್ರೆ ಸಾಕು. ಗಿಲ್ಲಿನೇ ಗೆಲ್ಲೋದು. ಎಲ್ಲ ಬೆಟ್ಟಿಂಗ್ ಎಲ್ಲ ಪ್ರಮೋಟ್ ಮಾಡೋದು ತಪ್ಪಲ್ವಾ? ಹೌದು, ಅದು ಹೇಳ್ತಾರದು ಈ ತರ. ಅಂದ್ರೆ ನೀವು ಅಷ್ಟು ಕಾನ್ಫಿಡೆನ್ಸ್ ಕೊಡ್ತಾ ಇದೀರಿ. ಹೌದಾ? ಓಕೆ ಓಕೆ, ಸೂಪರ್. ಅವ್ರಿಗೆ ಗೆಲ್ಲೋದು. ಯಾರು ಇಷ್ಟ ಇಲ್ಲ ನಿಮ್ಗೆ? ಅಶ್ವಿನಿ. ಯಾಕಪ್ಪ? ಅವರು ಫುಲ್ಲು ರ್ಯಾಕ್ ಆಗಿ ಮಾತಾಡ್ತಾರೆ. ಅಂದ್ರೆ ಯಾರ ಬಗ್ಗೆ ತಿಳ್ಕೊಂಡು ಮಾತಾಡೋಲ್ಲ. ಇದ್ದಿದ್ದು ಇದ್ದಂಗೆ ಹೇಳಿದ್ರೆ ಜನ ನಂಬಲ್ಲ. ಹಂಗೆ ಏನಜ್ಜ? ತಗೊಳಪ್ಪ. ಏನಪ್ಪ? ನಮಸ್ಕಾರ. ನಮಸ್ಕಾರ. ನಾನು 6:30ಗೆ ಹಾಲು ಹಾಕ್ಬಿಟ್ಟು ಬರ್ತೀನಿ. 6:30ಯಿಂದ ಬಿಗ್ ಬಾಸ್ ಬರೋ ಗಂಟಲು ಧಾರಾವಾಹಿ ನೋಡ್ತೀನಿ. ಧಾರಾವಾಹಿ ನೋಡ್ತೀನಿ. ಅದಾದ್ಮೇಲೆ ನಮ್ಗೆ ಗೌತಮ್ ನೋಡ್ಕೊಂಡು ಆಮೇಲೆ ಬಿಗ್ ಬಾಸ್ ಬಂದ್ಮೇಲೆ ನೋಡ್ತೀನಿ. ಆದ್ರೆ ಬಿಗ್ ಬಾಸ್ ಅಲ್ಲಿ ವಾತಾವರಣ ನೋಡಿದ್ರೆ ನಮ್ಮ ಮಳವಳ್ಳಿ ತಾಲೂಕಲ್ಲಿ ಬೋರ್ಡ್ ಹಾಕೋರಲ್ಲ, ಅವ್ರು ಗೆಲ್ತಾರೆ ಅಂತ ಎಲ್ರು ಹೆಸರು ಹೇಳ್ತಿಲ್ಲ. ಅಜ್ಜ ಬೊಲೆ ಅಜ್ಜ ಹೆಸರು ಹೇಳ್ತಿಲ್ಲ. ನಿಮ್ಮ ಮಳವಳ್ಳಿ ತಾಲೂಕಲ್ಲಿ ಯಾರು ಬೋರ್ಡ್ ಹಾಕಿರೋದು? ಅವ್ರ ಹೆಸರು ಮರ್ತ್ಬಿಟ್ಟಿದ್ದೀನಿ. ಅವರು ನಮ್ಮ ಮಳವಳ್ಳಿಲಿ ದೊಡ್ಡ ಬೋರ್ಡ್ ಹಾಕೋರು. ಗಿಲ್ಲಿ ಗೆಲ್ತಾರೆ ಅಂತ ಎಲ್ರು ಅಂತಾರೆ. ನನಗೂ ಹಂಗೆ ಅನ್ಸುತ್ತೆ. ಹೌದಾ? ಯಾವ ನಿಮ್ದು? ನಮ್ದು ಇಲ್ಲೇ ಪಕ್ಕ ನೆಲಮಕ್ಕಳ್ಳಿ, ಮಳವಳ್ಳಿ ತಾಲೂಕು ಮಡಿಲಿದೆ. ಈಗ ಯಾರು ನಿಮ್ ಎಮ್ ಎಲ್ ಎ? ನಮ್ಗೆ ನರೇಂದ್ರ ಸ್ವಾಮಿ ಅವರು. ಚೆನ್ನಾಗಿ ಮಾಡ್ತಾವ್ರ ಅಭಿವೃದ್ಧಿ? ಮಾಡ್ತಾರೆ. ಯಾರು ಅಭಿವೃದ್ಧಿ ಮಾಡ್ತಾವ್ರೆ? ಅವರೇ ಅಭಿವೃದ್ಧಿ ಆಯ್ತವ್ರೆ, ನಿಮ್ಮನ್ನ ಅಭಿವೃದ್ಧಿ ಮಾಡ್ತಾವ್ರ? ಇಲ್ಲ, ಜನರನ್ನು ಅಭಿವೃದ್ಧಿ ಮಾಡ್ತಾವ್ರೆ. ಹೌದಾ? ಸರಿ ತರಜ. ಸರಿ. ಧಾರಾವಾಹಿ ಯಾವ್ದು ನೋಡೋದು ನೀವು? ನಾವು 6:30ಯಿಂದ. ಅದೇ ಹೆಸರು ಹೇಳಿ. ಹೆಸರು ಅವೆಲ್ಲ ಗೊತ್ತಿಲ್ಲ ನಮ್ಗೆ. ಗೌತಮ್ ಇದಲ್ಲ. ಗೌತಮ್ ಯಾರು? ಬಹಳ ಚೆನ್ನಾಗಿ ಬರ್ತಾ ಇದೆ. ಯಾರ ಗೌತಮ್? ಗೌತಮಿ. ಮೊಮ್ಮಗನ ಗೌತಮ್. ಬಹಳ ಚೆನ್ನಾಗಿ ಅದನ್ನ ನೋಡಿ ನನಗೆ ಬಹಳ ಖುಷಿ. ನಾವು ಮೇಲ್ಕೆ ಹೇಳೋದಿಲ್ಲ. 2 ಗಂಟೆ ಟೈಮು ಮಾತಾಡಿ ಮುಂದಕ್ಕೆ ಹೋದ್ರೆ ಯಾರಿಗೆ ಕೇಳಿಸ್ಬೇಕದು? ನಾನು ಕೂತ್ಕೊಂಡ್ಮೇಲೆ 2 ಗಂಟೆ ಟೈಮು ಧಾರಾವಾಹಿ ನೋಡಿ ಆಮೇಲೆ ನೆಕ್ಸ್ಟ್ ಸೀರಿಯಲ್ ಬರ್ತೀನಿ. ಬೆಂಕಿ. ಸೀರಿಯಲ್ ನೋಡಿ ಆದ್ಮೇಲೆ ಆಮೇಲೆ ಊಟ ಮಾಡ್ತೀನಿ. ಆಯ್ತು. ಬೇಡ ಇರ್ಲಿ, ಸ್ಟಾಪ್ ಬೇಡ ಬಿಡೋಣ. ಏನ್ ನಿಮ್ಮ ಹೆಸರು? ಪ್ರಸನ್ನ. ಬಿಗ್ ಬಾಸ್ ನೋಡ್ತೀರಾ? ಧಾರಾವಾಹಿ ನೋಡ್ತೀರಾ? ಯಾಕೋ ಧಾರಾವಾಹಿ ನೋಡ್ಬಿಟ್ಟು ಹೆಣ್ಮಕ್ಳು ಆಗ್ಬಿಟ್ಟವೆ. ಬಿಗ್ ಬಾಸ್ ನೋಡ್ಬಿಟ್ಟು ನೋಡೋರು ಜಾಲತಾಣಗಳ ಹಂಗೆ ಬಿಗ್ ಬಾಸ್ ಅಲ್ಲಿ ಒಳ್ಳೊಳ್ಳೆ ಸಂದೇಶ ಸಿಗ್ತವೆ ಅಂತೀರಾ? ಯಾರಿಷ್ಟ ನಿಮಗೆ? ಗಿಲ್ಲಿ ನಟ ಕಾವ್ಯ. ಒಬ್ರೇಳಿ. ಕಾವ್ಯ ಯಾಕೆ ಇಷ್ಟ? ಪೇರ್ ಚೆನ್ನಾಗಿದೆ ಅಂತ ಅಂದ್ರೆ ಅವರಿಬ್ರು ಮದುವೆ ಆಗಬೇಕು ಅಂತ ಯೋಚನೆ ಮಾಡ್ತಾರೆ. ಮದುವೆ ಆಗಿಲ್ಲ ಅಂತ ನೋಡಿ ಚೆನ್ನಾಗಿದೆ, ಆಟ ಇದೆ, ಕಾಂಬಿನೇಷನ್. ಮದುವೆ ನೋಡೋಣ, ಒಳ್ಳೆ ಕಾಂಬಿನೇಷನ್. ಹೌದಾ? ಯಾರು ಗೆಲ್ಬೇಕು? ಗಿಲ್ಲಿ ನಟ ಯಾಕೆ ಗೆಲ್ಬೇಕು?
ರೈತರ ಮಗ ಅದಕ್ಕೆ ಗೆಲ್ಬೇಕು. ಹಳ್ಳಿ ಪ್ರತಿಭೆ ಹಾಂ ರೈತರ ಮಗ ಹಾಂ ಗೆದ್ರೆ ಕೆಲವು ಹಳ್ಳಿ ಹುಡುಗರಿಗೆ ಸ್ಫೂರ್ತಿ ಆಯ್ತದೆ. ಹಾಂ ಕೆಲವರು ಕೆಳಮಟ್ಟದಲ್ಲಿ ಅದು ನಮಗೆ ಖುಷಿ. ಹೌದಾ, ಗೆಲ್ತಾರೆ ಅಂತ ಅನ್ಸುತ್ತಾ? 100% ಕರ್ನಾಟಕ ಎಲ್ಲ ಆಟವನ್ನು ಕೊಟ್ಟಿರೋದಿದೆ, ಹಾಂ ಕೊಟ್ಟಿದೆ. ಹಾಂ ಜನ ಮೆಚ್ಚಿನ ಮಗ ಅದು ಮತ್ತೆ ಬಂದಿದ್ದಾರೆ, ಅವರೇ ಗೆಲ್ಲೋದು. ಗೆದ್ರೆ ಹೆಂಗೆ ಸೆಲೆಬ್ರೇಷನು? ಸೆಲೆಬ್ರೇಷನ್ ತಾಲೂಕು ಲೆವೆಲಲ್ಲಿ ನಾವು ಹುಡುಗರುಗಳೆಲ್ಲ ಬಂದು ಸಪೋರ್ಟ್ ಮಾಡ್ತಾರೆ. ಹೌದಾ? ಮಳವಳ್ಳಿ ಸಿಡಿ ಹಬ್ಬ ಜೊತೆಗೆ ಹಾ. ಗಿಲ್ಲಿ ಹಬ್ಬನೂ ಶುರುವಾಗುತ್ತೆ ಈ ಜನವರಿ. ಹೌದಾ? ಪಕ್ಕ ಓಕೆ, ಥ್ಯಾಂಕ್ ಯು. ಹಾಂ ಗಿಲ್ಲಿ ಅಂತೂ ಅವನಂತೂ ಕಪ್ ಗೆಲ್ಲಲ್ಲ, ಹಾಂ ಕಾವ್ಯನ್ ಗೆಲ್ಸಕ್ ಬಂದವನೆ. ಓ ಯಾಕಪ್ಪ ನೀನು ಊರವನಾಗ್ಬಿಟ್ಟು ಹಿಂಗೆ ಹೇಳ್ತಿದ್ಯಾ? ಮಳವಳ್ಳಿ ಅವನಲ್ವಾ ನೀನು? ಮಳವಳ್ಳಿ ಪಕ್ಕ ಕೊದೇನ್ ಕೊಪ್ಲು ನಾನು. ಹಾ. ಗಿಲ್ಲಿದು ದಡ್ಪುರ 3 ಕಿಲೋಮೀಟರ್ ನಮ್ಮೂರ್ಗೂ ಅವ್ರವ್ರಿಗೂ ಇರೋದು. ಹಾಂ ಅಂದ್ರೆ ಇವಾಗ ಏನ್ ಗೊತ್ತಣ್ಣ, ಇವಾಗ ಗಿಲ್ಲಿ ಕಾವ್ಯನ ಸಪೋರ್ಟ್ ಮಾಡ್ದವನೇ ಅಲ್ವಾ. ಕಾವ್ಯ ಏನು ಒಂದ್ ಮಡಿಕೊಂಡವ್ರೆ. ಹಾಂ ಕಾವ್ಯ ಸ್ಪಂದನ ಇಬ್ರು ವೇಸ್ಟು, ಹಾಂ ಇಬ್ರು ಆಟದಲ್ಲೂ ಇಲ್ಲ ಏನು ಇಲ್ಲ. ಹಾ. ಗಿಲ್ಲಿ ಇರೋದ್ರಿಂದ ಕಾವ್ಯ ಇಲ್ಲಿವರೆಗೆ ಬಂದವಳೆ. ಇಲ್ಲ ಅಂತಂದ್ರೆ ಅವಳು ಇಷ್ಟೊತ್ತಿಗೆ ಒಂಟೆ ಹೋಳು. ಹಾಂ ಇವ್ ಮೊನ್ನೆ ಸೂರಜ್ ತಿರ್ಗಾ ಇವಾಗ ಮಾಳು ಹೋದ್ರು. ಹಾಂ ಮಾಳು ಸೂರಜ್ ಇಬ್ರು ಚೆನ್ನಾಗ್ ಆಡವ್ರೆ. ಸ್ಪಂದನೂ ಕಾವ್ಯನು ಏನು ಆಡಿಲ್ಲ. ಅವ್ರಿಬ್ರು ಯಾಕೆ ಮಡಿಕೊಂಡವ್ರೆ ಇನ್ನು ಬಿಗ್ ಬಾಸ್ ಅಲ್ಲಿ? ಹಾಂ ಯಾಕೆ ಮಡಿಕೊಂಡಿದ್ದಾರೆ ಅಂತ ನಿನ್ ಪ್ರಕಾರ? ಗಿಲ್ಲಿ ಇರೋದ್ಕೇನೆ. ಹಾ. ಗಿಲ್ಲಿ ಅವರಿಬ್ರು ಗೆಲ್ಲಿಸ್ತಾನೆ, ಅವ್ನು ಸೊಂಬಿ ಹಿಡ್ಕ ಬರ್ತಾನೆ ಮನೆಗೆ. ಈಗ ನಿಮ್ ಪ್ರಕಾರ ನಿಮ್ ಮನ್ಸಲ್ಲಿ ಗಿಲ್ಲಿ ಗೆಲ್ಬೇಕು ಅನ್ನೋ ಆಸೆ ಐತೆ, ಅದೇ ಅವ್ನ ನಡವಳಿಕೆ ಸರಿ ಇಲ್ಲ ಅಂತ ಹೇಳಿ. ಇವತ್ತು ಈ ವಿಚಾರದಲ್ಲಿ ಈ ವಿಚಾರದಲ್ಲಿ ಪ್ರೋಮೋ ಹಾಂ ಅಶ್ವಿನಿ ಮೇಡಮ್ ತಿರ್ಗಾ ಇವ್ರೆಲ್ಲರಿಗೂ ಇದೈತೆ ಇರ್ತದೆ. ಹಾಂ ಇವ್ನು ಅವ್ರಿದ್ರ ಮೇಲೆ ಎಲ್ಲ ಕಾವಿನ ಶೇಫ್ ಮಾಡ್ತಾನೆ, ಅವ್ರ ನಾಮಿನೇಷನ್ ಮಾಡ್ತಾನೆ. ಇವತ್ತು ಹಾಂ ಅವ್ನ್ ಕ್ಯಾಪ್ಟನ್ ಆಗಿರೋದೇ ಜನಗಳಿಂದ, ಹಾ. ಅದೇ ಅವ್ರ ಮನೆಯಿಂದಾನೇ ಕ್ಯಾಪ್ಟನ್ ಆಗಿರೋದು. ಕಾವಿನ ಸೇಫ್ ಮಾಡ್ತಾನೆ, ಇನ್ ಬಾಕಿಯವರೆಲ್ಲರೂ ನಾಮಿನೇಟ್ ಮಾಡ್ತಾನೆ. ಹಾ. ಇದ್ಯಾವ ಸರಿ ಇದು? ಅಂದ್ರೆ ಹಿಂಗೆ ಆಡಿದ್ರೆ ಅವನು ಕಪ್ಪು ಇಲ್ಲ ಏನು ಇಲ್ಲ, ಅವ್ನು ತೊಂಬೆ ಅವಂಗೆ ಇಲ್ಲಿಗೆ. ಹಾಂ ಅದಂತೂ ಗಟ್ಟಿ, ಅವ್ನ ಆಟ ಅವ್ನ್ ಆಡ್ಬೇಕು. ಇರೋದಿನ್ 3 ವಾರದಲ್ಲಿ ಕರೆಕ್ಟ್ ಆಗಿ ಇದ್ ಮಾಡಕ್ ಇಲ್ಲಿವರೆಗೂ ಚೆನ್ನಾಗಾಯ್ತು. ಚೆನ್ನಾಗಾಯ್ತು, ಹಂಗೆ ಆಡಿದ್ರೆ ಅವನು ಗೆದ್ದ. ಇವಾಗ ಆಡ್ದಂಗೆಲ್ಲ ಆಡಿದ್ರೆ ಹಾಂ ಹೋದ. ಹಾಂ ಅವ್ನ ಆಟ ಅವ್ನು ಆಡ್ಬೇಕು. ಗಿಲ್ಲಿನು ಇದು ಸ್ಪಂದನ ತಿರ್ಗಾ ಕಾವ್ಯನ ಬಿಡ್ಬೇಕು. ಅವ್ರು ಬಿಟ್ರೆ ಕಪ್ಪು, ಇಲ್ಲಾಂದ್ರೆ ಚೊಂಬು. ಹೌದಾ? ನೀವು ಊರವ್ರಾಗ ಹಿಂಗೆ ಹೇಳ್ತಿದ್ದೀರಾ? ಊರವ್ರು ಅಂದ್ರೆ ಜನ ಎಲ್ಲ ನೋಡೋದು ಅದೇ ತಾನೇ. ಹಾಂ ಅವನಿಗೋಸ್ಕರ ಗೆಲ್ಲಿಸ್ತಾರೆ. ಹಾ. ಅವನೇ ಬೇರೆಯವ್ರು ಗೆಲ್ಲಿಸ್ತಾನೆ ಅಂದ್ರೆ ಗಿಲ್ಲಿನ ಗೆಲ್ಲಿಸ್ಬೇಕು. ಹಾಂ ಹಂಗೆ ಗಿಲ್ಲಿನೇ ಬೇರೆಯವ್ರನ್ನ ಗೆಲ್ಲಿಸ್ತಾನೆ ಅಂದ್ಮೇಲೆ ನಾವ್ಯಾಕೆ ಗಿಲ್ಲಿನ ಗೆಲ್ಲಿಸ್ಬೇಕು ಅಂತ ನಾವು. ಹಂಗೆ. ಅವ್ನ ನಿಲ್ವ ಅವ್ನ್ ತಗೋಬೇಕು. ಬೇರೆಯವ್ರ ನಿಲ್ವೆಲ್ಲ ಹೋದ್ರೆ ಹಾ. ಸ್ಪಂದನ ಕೊಯ್ತಾನೆ. ಈಗ ಗಿಲ್ಲಿಗೆ ಸ್ವಲ್ಪ ಕಾವ್ಯ ಅಂದ್ರೆ ಇಷ್ಟಪ್ಪ, ಅಂದ್ರೆ ಇಷ್ಟ ಅಂದ್ರೆ ಮೀನ್ಸ್ ಒಳ್ಳೆ ಫ್ರೆಂಡ್ ಅಪ್ಪ. ಫ್ರೆಂಡ್ ಹಂಗ ಬೇರೆ ಫ್ರೆಂಡ್ ಇಲ್ವಾ? ಅವಳೊಬ್ಳೆ ಇವಾಗ ರಕ್ಷಿತಾರು ಫ್ರೆಂಡೇ. ಹಾಂ ಎಲ್ರ ಜೊತೆಲಿ ಇವ್ನು ಚೆನ್ನಾಗೇ ಅವನಲ್ಲ. ಹಾ. ಕಾವ್ಯ ಒಬ್ಳೆ ಯಾಕೆ? ಎಲ್ರಿಗೂ ಸಪೋರ್ಟ್ ಮಾಡ್ಬೇಕು. ಕಾವ್ಯನೊಬ್ನೇ ಯಾಕೆ? ಕಾವಿನ ಮೇಲೆ ಏನೋ ಜಂಟಿಯಾಗಿ ಬಂದ್ರು ಅಂದ್ಬಿಟ್ಟು ಸ್ಪೆಷಲ್ ಇದಿರ್ಬೋದು. ಜಂಟಿ ಅಂತಂದ್ರೆ ಅದೇ ಕಪ್ ಇಬ್ರಿಗೂ ಕೊಡ್ತಾರೆ ಕಪ್ನ, ಒಬ್ರಿಗೆ ತಾನೆ. ಹಾಂ ಗಿಲ್ಲಿಗೆ ಕಪ್ ನೋಡ್ಬೇಕು. ಹಾಂ ಕಾವ್ಯನ್ ಗೆಲ್ಸಿದ್ರ ಅದ ಹಾಂ 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 ಹಂಗಂತೀರಾ? ಹಂಗೆ. ಆಮೇಲೆ ಬೇರೆ ಯಾರು ಇಷ್ಟ? ಗಿಲ್ಲಿನೇ, ಪಕ್ತೂರವನು ಗಿಲ್ಲಿನೇ. ಹಾಂ ಇನ್ಯಾರು ಇಷ್ಟ? ಹಾಂ ಅವ್ನು ಆಡ್ತಾರ ಸರಿ ಇಲ್ಲ ಅಷ್ಟೇ. ಹಂಗೆ ಗಿಲ್ಲಿ ಇಷ್ಟ, ಆದ್ರೆ ಗಿಲ್ಲಿ ಬದಲಾವಣೆ ತರಬೇಕು ಅಂತ ನೋಡ್ತಿದ್ದೀರಾ ನೀವು. ರಕ್ಷಿತಾ ಹೆಂಗೆ? ರಕ್ಷಿತಾಣ ಅವ್ರ ಬಗ್ಗೆ ಏನ್ ಹೇಳವ, ಅವರು ಸರಿನೇ. ಒಟ್ನಲ್ಲಿ ಗಿಲ್ಲಿ ಇಲ್ಲಾರ ರಕ್ಷಿತಾ ಇಬ್ರಲ್ಲಿ ಒಬ್ರು ಗೆಲ್ಬೇಕು. ಹಂಗಂತೀರಾ? ಅಶ್ವಿನಿ